ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಎಂದಿನಂತೆ ಮೇಷದಿಂದ ಮೀನದವರೆಗೆ 12 ರಾಶಿಗಳ ಫಲಾಫಲಗಳನ್ನು ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಗಮನಿಸ್ತಾ ಹೋಗೋಣ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಬಹಳ ದಿವಸಗಳ ನಂತರದಲ್ಲಿ ಮನೆಯಲ್ಲಿ ಏನೋ ಒಂದು ರೀತಿಯ ವಾತಾವರಣ ಚೆನ್ನಾಗಿರುವಂತಹ ಅನುಭವ. ಅಂದರೆ ಏನನ್ನಾದರೂ ಮಾಡಬೇಕು, ಯಾವುದಾದ್ರೂ ಒಂದು ದೊಡ್ಡ ಕೆಲಸವನ್ನು ಮಾಡಬೇಕು ಅಥವಾ ಇನ್ಯಾವುದೋ ವ್ಯಾಪಾರ ವ್ಯವಹಾರಾದಿಗಳನ್ನು ಮಾಡಬೇಕು, ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕು, ಯಾವುದೋ ಉದ್ಯೋಗವನ್ನು ಮಾಡಬೇಕು, ಹೀಗೆ ಆಲೋಚನೆಗಳು ಬಂದಾಗ ಮನೆಯವರ ಪರಿಪೂರ್ಣವಾದಂತಹ ಸಹಕಾರ ಸಿಕ್ಕುವಂಥದ್ದು. ಹಾಗಾಗಿ ಆ ಮನೆಯ ವಾತಾವರಣ ಬಹಳ ಚೆನ್ನಾಗಿದೆ ಅಂತ ಹೇಳಿ ಅರ್ಥ ಮಾಡಿಕೊಳ್ಬೇಕು. ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡ್ತಕ್ಕಂತಹ ದಿವಸ. ಅಂದರೆ ಯಾವಾಗ ನಮಗೆಲ್ಲರ ಬೆಂಬಲ ಸಿಕ್ಕಿ ನಾವು ಕಾರ್ಯಪ್ರವೃತ್ತರಾದಾಗ ಅವರು ನಮ್ಮನ್ನು ಪ್ರೋತ್ಸಾಹಿಸ್ತಾರೋ ಆಗ ಇನ್ನೊಂದಷ್ಟು ಮತ್ತೊಂದಷ್ಟು ನಮ್ಮ ಆತ್ಮಬಲ ಅಥವಾ ಆತ್ಮಶಕ್ತಿ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಮುಂದಿನ ಆಲೋಚನೆಗಳು, ಅದರಿಂದ ಸಿಗ್ತಕ್ಕಂತಹ ಫಲ, ಯಶಸ್ಸಿನ ಗುಟ್ಟು ಇವೆಲ್ಲವನ್ನು ತಿಳ್ಕೊಳ್ಬೇಕಾದಂತಹ ತಿಳಿಯುವಂತಹ ದಿವಸ ಇದು. ಅಂದರೆ ನಾನು ಯಾವ ಕೆಲಸಕ್ಕೆ ಕಾಲನ್ನಿಟ್ಟರೆ ಅಥವಾ ಯಾವ ಕೆಲಸಕ್ಕೆ ನಾನು ಮುಂದಾದರೆ ಇದರಲ್ಲಿ ಜಯವನ್ನು ಸಾಧಿಸ್ತೀನಿ, ಜೊತೆಗೆ ನಾನು ಅಂದುಕೊಂಡಂತಹ ಲಾಭವನ್ನು ಯಶಸ್ಸನ್ನು ನಾನು ಪಡ್ಕೊಳ್ತೀನಿ, ಗುರಿಯನ್ನು ತಲುಪ್ತೀನಿ ಅಂತಕ್ಕಂಥದ್ದು ಪ್ರಶ್ನೆಯಾದಾಗ ಅದಕ್ಕೆ ಪರಿಪೂರ್ಣವಾಗಿ ಉತ್ತರ ಸಿಕ್ಕುವಂತಹ ಒಂದು ಸಮಯ ನಿಮ್ಮದಾಗಿರ್ತಕ್ಕಂಥದ್ದು. ಅಂದುಕೊಂಡಂತಹ ಕೆಲಸವನ್ನು ಮೇಲ್ದರ್ಜೆಗೆ ಏರಿಸ್ತಕ್ಕಂಥದ್ದು. ನೀವೇನೋ ಒಂದು ರೀತಿಯಲ್ಲಿ ಆಲೋಚನೆಯನ್ನು ಮಾಡಿರ್ತೀರಿ, ಅದಕ್ಕಿಂತಲೂ ಹೆಚ್ಚಾಗಿ ಆ ಕೆಲಸವನ್ನು ಮೇಲಕ್ಕೆ ಏರಿಸ್ತಕ್ಕಂಥದ್ದಾಗತ್ತೆ. ಸ್ನೇಹಿತರ ಮನೆಯಲ್ಲಿ ಯಾವುದಾದ್ರೂ ಮಂಗಳ ಕಾರ್ಯಗಳು ಆಗತ್ತೆ ಅನ್ನುವಂತಹ ವಿಚಾರಕ್ಕೆ, ಆ ಒಂದು ವಿಷಯದ ಚರ್ಚೆಗೆ ನೀವು ಭಾಗಿಗಳಾಗ್ತಕ್ಕಂಥದ್ದು ಇರಬಹುದು. ಆಕಸ್ಮಿಕವಾಗಿ ವಾಹನಕ್ಕೆ ಏನೋ ಹಾನಿಯಾಗ್ತಕ್ಕಂತಹ ಸೂಚನೆ ಇದೆ, ಅದನ್ನು ಗಮನಿಸ್ಕೊಳ್ಳಿ. ಎಚ್ಚರಿಕೆಯಿಂದ ಇರುವಂಥದ್ದು ಒಳ್ಳೆಯದು. ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ವಿನಾಯಕ ನಮಸ್ತುಭ್ಯಂ ಸತತಂ ಮೋದಕ ಪ್ರಿಯ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಷಭ ರಾಶಿ. ನಿಮ್ಮ ಇಚ್ಛೆಯಂತೆ ಕೆಲಸವನ್ನು ಮಾಡಿ ಯಶಸ್ಸನ್ನು ಹೊಂದಬಹುದು. ನಿಮ್ಮ ಇಚ್ಛೆ ಅಂತಂದರೆ ಮನಸ್ಸೋ ಇಚ್ಛೆ ಅಂತ ಅರ್ಥ ಮಾಡಿಕೊಳ್ಬಾರ್ದು. ನಿಮ್ಮ ಮನಸ್ಸಿಗೆ ಯಾವುದು ಯೋಗ್ಯವೋ, ಯಾವ ಕೆಲಸ ಸರಿಯೋ, ಸಮಾಜಕ್ಕೆ ಇದರಿಂದ ಒಳ್ಳೆ ಒಂದು ಸಂದೇಶ ಹೋಗುತ್ತೋ, 4-6 ಜನಕ್ಕೆ ಅನುಕೂಲವಾಗುತ್ತೋ ಅನ್ನುವಂತಹ ಕೆಲಸವನ್ನು ಆಲೋಚನೆ ಮಾಡಿ ಮಾಡುವಂಥದ್ದು ಬಹಳ ಒಳ್ಳೆಯದು. ಯಾವುದೋ ಕೆಲಸದಿಂದ ಇನ್ಯಾರಿಗೋ ತೊಂದರೆ ಆಗುತ್ತೆ, ಅದರಿಂದ ಸಮಾಜಘಾತಕವಾದಂತಹ ಒಂದು ಸಂದೇಶ ಹೋಗುತ್ತೆ ಅನ್ನೋದಾದರೆ ಖಂಡಿತ ಆ ಕೆಲಸಕ್ಕೆ ನೀವು ಭಾಗಿಗಳಾಗಬಾರದು ಅಂತಕ್ಕಂತಹ ಸ್ಪಷ್ಟತೆ ಇದಾಗಿರುತ್ತೆ. ಉತ್ತಮವಾದಂತಹ ದಿವಸ ಅಂತ ಹೇಳಿ ನೀವು ಕಾರ್ಯಪ್ರವೃತ್ತರಾಗಬೇಕು. ಈ ದಿವಸ ಚೆನ್ನಾಗಿದೆಯಪ್ಪ, ನಾನು ಏನಾದರೂ ಕೆಲಸವನ್ನು ಮಾಡೇ ಮಾಡ್ತೀನಿ, ಆ ಕೆಲಸದಿಂದ ನನಗೂ ಒಳ್ಳೆಯದಾಗತ್ತೆ, ನನ್ನನ್ನು ನಂಬಿದವ್ರಿಗೂ ಕೂಡ ಒಳ್ಳೆಯದಾಗತ್ತೆ ಅನ್ನುವಂತಹ ಭಾವನೆಯನ್ನಿಟ್ಟು ಕೆಲಸಕ್ಕೆ ಮುಂದಾದಾಗ ಖಂಡಿತವಾಗಿ ನಿಮಗೆ ಯಶಸ್ಸು ಸಿಕ್ಕುವಂಥದ್ದಿದೆ. ಕೆಲಸ ಕಾರ್ಯಗಳ ಮಧ್ಯದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಇರ್ತಕ್ಕಂಥದ್ದು ಅಥವಾ ಇನ್ನೇನೋ ಅಡಚಣೆ ಆಗ್ತಕ್ಕಂಥದ್ದು, ಅದು ಯಾವುದಕ್ಕೂ ಕೂಡ ಮನಸ್ಸನ್ನು ಕೊಡದೆ ನಿಮ್ಮ ನಿರಂತರವಾದಂತಹ ಗಟ್ಟಿಯಾದಂತಹ ಒಂದು ಪ್ರಯತ್ನವನ್ನು ಮಾಡಿದರೆ ಯಶಸ್ಸು ಖಂಡಿತ ನಿಮ್ಮದಾಗ್ತಕ್ಕಂಥದ್ದು. ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಯಾಕೆ ಅಂತಂದರೆ ಯಾರೋ ಏನೋ ಮಾತಾಡ್ತಾರೆ, ಆ ಸಂದರ್ಭದಲ್ಲಿ ಮಾತಾಡಿದಾಗ ನಾವು ಕೂಡ ಹಾಗೇ ವರ್ತಿಸಿದರೆ ಅಲ್ಲಿ ತೊಂದರೆಯಾಗ್ತಕ್ಕಂಥದ್ದು, ಬೇಸರವಾಗ್ತಕ್ಕಂಥದ್ದು, ಅಹಿತಕರವಾದಂತಹ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದಾಗತ್ತೆ. ಅದು ಮನಸ್ಸಿನ ಮೇಲೆ ತುಂಬ ಪ್ರಭಾವವನ್ನು ಬೀರ್ತಕ್ಕಂಥದ್ದು. ಅಸಂಬದ್ಧವಾದಂತಹ ಚಟುವಟಿಕೆಗಳತ್ತ ಮನಸ್ಸು ಹೋಗಬಹುದು. ಯಾಕೆ ಅಂತಂದರೆ ನಾವು ಅಂದುಕೊಂಡಂತಹ ಕೆಲಸವಾಗಬೇಕು ಅನ್ನುವಂಥದ್ದು ಮಾತ್ರ ಮನಸ್ಸಿನಲ್ಲಿದ್ದರೆ ಅದಕ್ಕೆ ಪೂರಕವಾದಂತಹ ಬೇರೆ ಬೇರೆ ಒತ್ತಡಗಳು ಅಥವಾ ಬೇರೆ ಬೇರೆಯ ಒಂದು ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು ಇರುತ್ತೆ. ಅದನ್ನೆಲ್ಲ ಸರಿಯಾಗಿ ಗಮನಿಸಿಕೊಂಡು ಸರಿಯಾದ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಡಬೇಕಾದಂಥದ್ದು. ನಿಮ್ಮ ಮನಸ್ಸು ಮಾತ್ರ ತುಂಬ ನಿಯಂತ್ರಣದಲ್ಲಿರಬೇಕು. ನೀವು ಹೇಳಿದ ಹಾಗೆ ಕೇಳುವ ರೀತಿಯಲ್ಲಿ ಇರಬೇಕಾಗತ್ತೆ. ಹಣ ಗಳಿಕೆ ಮಾಡಬೇಕು, ನಾನೇನೋ ಸಂಪಾದನೆ ಮಾಡಬೇಕು ಅಂತಕ್ಕಂತಹ ಯಾವುದೋ ಒಂದು ಆಸೆಯಲ್ಲಿ ಭರದಲ್ಲಿ ತಪ್ಪುದಾರಿಯನ್ನು ಹಿಡಿತಕ್ಕಂಥದ್ದು, ವಾಮಮಾರ್ಗವನ್ನು ಅನುಸರಿಸ್ತಕ್ಕಂಥದ್ದು
ನಿಮಗೆ ಶೋಭೆಯನ್ನು ತರ್ತಕ್ಕಂಥದ್ದಲ್ಲ. ಹಳೆಯ ವಾಹನದಲ್ಲಿ ಪ್ರಯಾಣವನ್ನು ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಲ್ಲಿ ವಾಹನದ ತೊಂದರೆ ನಿಮಗೆ ಸೂಚ್ಯವಾಗಿದೆ. ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡಿ ಶುಭವಾಗಿ. ಮಿಥುನ ರಾಶಿ ಆರ್ಥಿಕವಾಗಿ ಅನುಕೂಲವಾಗ್ತಕ್ಕಂತಹ ದಿವಸ. ನಿಮ್ಮ ಯೋಗ್ಯತಾನುಸಾರವಾಗಿ ನೀವು ಅಂದುಕೊಂಡಂತಹ ಕೆಲಸಕ್ಕೆ ಅಥವಾ ನೀವು ಮಾಡಿದಂತಹ ಯೋಜನೆಗೆ ಸಕಾಲದಲ್ಲಿ ಹಣ ಸಿಕ್ಕುವಂಥದ್ದು, ಹಣ ಒದಗುವಂಥದ್ದು, ಹಣ ವ್ಯವಸ್ಥೆ ಆಗುವಂಥದ್ದು ಆಗತ್ತೆ ಅಂತ ಅರ್ಥ. ಮಕ್ಕಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅಗತ್ಯತೆಯನ್ನು ಪೂರೈಸ್ತಕ್ಕಂತಹ ದಿವಸ. ಚಿಕ್ಕ ಮಕ್ಕಳಿರಬಹುದು ಅಥವಾ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಕ್ಕಂಥ ಮಕ್ಕಳಿರ್ಬೋದು, ಅವರ ಆಸೆ ಅಪೇಕ್ಷೆಗಳು ಆಕಾಂಕ್ಷೆಗಳು ಅಥವಾ ಅವರ ಅಗತ್ಯತೆಗಳು ಇದೆಲ್ಲವನ್ನು ಪೂರೈಸಲಿಕ್ಕೆ ಅವಕಾಶಗಳಾಗತ್ತೆ. ಪ್ರೇಮಿಗಳಿಗೆ ಉತ್ತಮವಾದಂತಹ ದಿವಸ ಇದು. ಸದುಪಯೋಗ ಆಗಲಿ. ಯಾವುದೇ ರೀತಿಯ ನಿಷ್ಠುರಕ್ಕೆ ಅಥವಾ ಅಪಕೀರ್ತಿಗೆ ನೀವು ಒಳಗಾಗುವಂಥದ್ದು ಬೇಡ ಅಂತ ಅರ್ಥ. ಉದ್ಯೋಗಿಗಳಿಗೆ ವ್ಯಾವಹಾರಿಕವಾಗಿ ಲಾಭ ಇದೆ, ಆದರೆ ಪ್ರಾಮಾಣಿಕತೆಯ ಕೊರತೆಯಲ್ಲಿ ಕಾಣುತ್ತೆ. ಅದನ್ನು ಗಮನಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಸ್ನೇಹಿತರ ಜೊತೆಯಲ್ಲಿ ಮೋಜು ಮಸ್ತಿ ಅಥವಾ ಮನೋರಂಜನೆ ಅನ್ನುವಂತಹ ಹೆಸರಿನಲ್ಲಿ ಹಣವನ್ನು ಹೆಚ್ಚು ಖರ್ಚು ಮಾಡ್ತಕ್ಕಂತಹ ದಿವಸ. ಅದು ಏನೋ ಒಂದು ರೀತಿಯಲ್ಲಿ ನಿಮಗೆ ಲೌಕಿಕವಾದಂತಹ ಆನಂದವನ್ನು ಸಿಕ್ಕುವ ಹಾಗೆ ಮಾಡುತ್ತೆ. ಪ್ರಭಾವಿ ವ್ಯಕ್ತಿಗಳ ಭೇಟಿ ನಿಮಗೆ ಸಂತೋಷವನ್ನು ಉಂಟು ಮಾಡುತ್ತೆ. ಈ ಮಧ್ಯದಲ್ಲಿ ಯಾರೋ ಸಮಾಜದಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥವ್ರು ದೊಡ್ಡ ವ್ಯಕ್ತಿಗಳು ಅಂತ ಹೇಳಿ ಏನು ಕರೀತಾರೆ, ಅವರನ್ನು ಭೇಟಿಯಾಗುವಂತಹ ಯೋಗ. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ ವಿದ್ಯಾರ್ಥಿಗಳು ಜೊತೆಗೆ ಸರ್ಕಾರಿ ನೌಕರರು ನಿಮ್ಮ ನೌಕರಿಯ ಉದ್ದೇಶದಿಂದ ಅಥವಾ ನೌಕರಿಯ ದೃಷ್ಟಿಯಿಂದ ಮುಂದಿನ ದಿನಮಾನದಲ್ಲಿ ಯಾವುದೋ ಸವಾಲುಗಳನ್ನು ಎದುರಿಸಬೇಕಾದಂತಹ ಒಂದು ಸೂಚನೆ ಇವತ್ತು ನಿಮಗೆ ಗೊತ್ತಾಗುತ್ತೆ. ಈ ರೀತಿಯ ಸಮಸ್ಯೆ ನನ್ನನ್ನು ಕಾಡಬಹುದು ಅಥವಾ ಕಾಡುತ್ತೆ ಅನ್ನುವಂಥದ್ದು ನಿಮಗೆ ಸ್ಪಷ್ಟ ಆಗ್ತಾ ಹೋಗ್ತಕ್ಕಂಥದ್ದು. ಅಥವಾ ನಿಮ್ಮ ಜೊತೆಯಲ್ಲೇ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ನಿಮ್ಮ ಸ್ನೇಹಿತರು ನಿಮಗೆ ಯಾವುದೋ ರೀತಿಯಲ್ಲಿ ವಂಚನೆಯನ್ನು ಮಾಡ್ತಾರೆ, ಮೋಸವನ್ನು ಮಾಡ್ತಾರೆ. ನಿಮಗೆ ಅದು ಊಹೆ ಮಾಡಿಕೊಳ್ಳಿಕ್ಕೂ ಕೂಡ ಅಸಾಧ್ಯವಾಗ್ತಕ್ಕಂಥದ್ದಾಗ್ಬೋದು. ಆತುರಾತುರವಾಗಿ ಯಾವುದೇ ನಿರ್ಧಾರಗಳನ್ನು ಮಾಡಬೇಡಿ. ಏನೋ ತಪ್ಪಾಯಿತು ಅಥವಾ ನಿಮಗೇನೋ ತೊಂದರೆ ಆಯಿತು, ಸಮಸ್ಯೆ ಆಯಿತು, ಸವಾಲು ಬಂತು, ಅದಕ್ಕೋಸ್ಕರವಾಗಿ ನೀವು ತತ್ಕ್ಷಣದಲ್ಲಿ ನಾನು ಹೀಗೇ ಮಾಡಿಬಿಡ್ತೀನಿ ಅಂತ ಹೇಳಿ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಮತ್ತೆ ನಿಮಗೆ ತೊಂದರೆಗೆ ಕಾರಣವಾಗುತ್ತೆ. ಅನಗತ್ಯವಾದಂತಹ ವಿಚಾರಗಳಿಗೆ ಜಗಳವೂ ಕೂಡ ಆಗಬಹುದು ಅನ್ನುವಂಥದ್ದನ್ನು ಹೇಳಬೇಕಾಗುತ್ತೆ. ಕುಟುಂಬದಲ್ಲಿ ಹೆಂಗಸರ ಆರೋಗ್ಯ, ಮಾತೆಯರ ಆರೋಗ್ಯ ಸ್ವಲ್ಪ ವ್ಯತ್ಯಾಸವಾಗುತ್ತೆ. ಹೆಚ್ಚು ಗಮನವನ್ನು ಹರಿಸಬೇಕಾದಂಥದ್ದು. ಈಶ್ವರನನ್ನು ಆರಾಧನೆ ಮಾಡಿ. ವಾಹನಂ ವೃಷಭೋಜಸ್ಯ ವಾಸುಕಿಃ ಕಂಠಭೂಷಣಂ ವಾಮೇ ಶಕ್ತಿಧರಂ ವಂದೇ ವಕಾರಾಯ ನಮೋ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.